ಆತ್ಮೀಯ ಅಡಿಕೆ ಬೆಳೆಗಾರರೇ, ನಿಮ್ಮ ಅಡಿಕೆಯಲ್ಲಿಯೂ ಸಹ ಸುಳಿ ಕೊಳೆಯುವ ರೋಗ ಕಾಣ್ತಾ ಇದೆಯಾ? ಸುಳಿಯನ್ನು ಹಿಡಿದ ತಕ್ಷಣ ಕಿತ್ತು ನೀವು ನೋಡಿದ್ರೆ ಅದರ ಒಳಭಾಗದಲ್ಲಿ ಒಂದು ರೀತಿಯ ಕಪ್ಪು ದ್ರಾವಣವನ್ನು ತಾವು ನೋಡ್ತಾ ಹೋಗ್ತೀರಾ, ಕೆಟ್ಟ ವಾಸನೆ ಬರುವಂಥದ್ದನ್ನು ತಾವು ನೋಡ್ತಾ ಹೋಗ್ತೀರಾ. ಇದು ಪ್ರಮುಖವಾಗಿ ಆ ಒಂದು ರೋಗದ ಲಕ್ಷಣ ಆಗಿರುತ್ತೆ. ಸುಳಿ ಕೊಳೆಯ ರೋಗ ಸರಿಸುಮಾರು 90% ತನಕನೂ ಕೂಡ ಲಾಸನ್ನು ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಇಮಿಡಿಯೇಟ್ ಮ್ಯಾನೇಜ್ಮೆಂಟ್ ಬೇಕು ಅಂತ ಹೇಳಿದ್ರೆ ತುಂಬ ಸಿಂಪಲ್ಲು. ಏನು ಮಾಡಿರಿ, ಆ ಒಂದು ಸುಳಿ ಏನು ಬರ್ತಾ ಇರುತ್ತೆ ಅದನ್ನು ತೆಗೀರಿ. ತೆಗೆದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿರ್ತಕ್ಕಂತಹ ಫಂಗಸ್ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಆ ಭಾಗವನ್ನು ಏನು ಮಾಡಿ ಒಂದು ಶಾರ್ಪ್ ಆಗಿರ್ತಕ್ಕಂಥ ಹೊಸ ಚಾಕು ಅಥವಾ ಹೊಸ ಕುಡುಗೋಲಿನ ಸಹಾಯದಿಂದ ಅದನ್ನು ಸಂಪೂರ್ಣವಾಗಿ ಎರೀರಿ. ಅದಾದ ನಂತರ ಕಾಪರ್ ಆಕ್ಸಿಕ್ಲೋರೈಡು 3 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಆ ಒಂದು ಏನು ಭಾಗ ಕಟ್ ಮಾಡಿರ್ತಾರೆ ಅದನ್ನು ತೊಳಿರಿ. ಅದಿಲ್ಲ ಅಂತ ಹೇಳಿದ್ರೆ ಮೆಟ್ಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸೆಬು 2 ಗ್ರಾಮ್ ಪ್ರತಿ ಲೀಟರ್ ನೀರನ್ನು ಕಲಿಸ್ಕೊಳ್ಳಿ. ಅದನ್ನು ಹಾಕ್ಬಿಟ್ಟು ಏನು ಮಾಡಿ ಆ ಭಾಗವನ್ನು ತೊಳಿರಿ. ತೊಳೆದ್ಬಿಟ್ಟು ಏನು ಮಾಡಿ ಒಂದು ಕವರ್ನ ಹಾಕಿ ಬಿಡಿ. ಇನ್ನು ಕೆಲವೇ ದಿನಗಳಲ್ಲಿ ಏನಾಗುತ್ತೆ, ಆ ಹೊಸ ಸುಳಿ ಬರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇಷ್ಟು ನಿಮಗೆ ತತ್ಕ್ಷಣದ ಮ್ಯಾನೇಜ್ಮೆಂಟ್ ಆಗಿದೆ. ಇಲ್ಲ ಸರ್, ನಮ್ಮ ತೋಟದಲ್ಲಿ ಇವಾಗ ಇಲ್ಲ ಸದ್ಯಕ್ಕೆ, ಆದರೆ ಮುಂದೆ ಬರಲಾರ್ದಂಗೆ ನೋಡ್ಕೋಬೇಕು ಅನ್ನೋಂಥ ರೈತರುಗಳು ಈ ಕೆಳಗಡೆ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಅದು ತಮಗೆ ಸಂಪೂರ್ಣವಾಗಿ ರೋಗ ಬರಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಧನ್ಯವಾದಗಳು.